ವೆಲ್ಕಮ್ ಟು ಶಿವನೇರಿ ಕಲೆಕ್ಷನ್ಸ್. ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ನಿಮಗೆ ಒಳ್ಳೆ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಯಾವ ಥರ ಮಾಹಿತಿ ಅಂತಂದರೆ, ಬಟ್ಟೆ ಬಿಸ್ನೆಸ್ ಮಾಡುವವರಿಗೆ ತುಂಬ ಉಪಯೋಗ ಆಗಿರುತ್ತೆ ಈ ಮಾಹಿತಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಯಾರು ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ವಿಡಿಯೋ ನೋಡಿ. ಇದು ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನನ್ನ ಭಾವನೆ ಆಗಿರುತ್ತೆ. ಸೊ ಏನಂತಂದರೆ, ಬಟ್ಟೆ ಬಿಸ್ನೆಸ್ ಮಾಡುವಾಗ ಬಿಗಿನರ್ಸ್ಗಳಿಗೆ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ, ಯಾವ ಥರ ನಮಗೆ ಯಾವ ಥರ ಚೀಟಿಂಗ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಮತ್ತು ಇದರ ತಮ್ನೇಲಲ್ಲಿ ನೋಡಿರ್ಬೋದು ನೀವು ಯಾವ ಥರ ಇದೆ ಅಂತಂದರೆ, ಸೂರತ್ನಲ್ಲಿ ಆಗುವಂಥ ಚೀಟಿಂಗ್ಗಳ ಬಗ್ಗೆ ಮಾಹಿತಿಯನ್ನು ಇಂಚಾಗಿ ನಾನು ನಿಮ್ಮ ಮುಂದೆ ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಯಾಕಂತಂದರೆ ಈ ಥರ ಮಾಹಿತಿ ಯಾರು ಕೊಟ್ಟಿರಲಿಕ್ಕಿಲ್ಲ. ಕರ್ನಾಟಕ ಜನತೆಗೆ ಹೇಗೆ ಮೋಸ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ನೀವು ಕೂಡ ಬಟ್ಟೆ ಬಿಸ್ನೆಸ್ ಮಾಡೋರಾಗಿದ್ದರೆ ತಮ್ನೇಲಲ್ಲಿ ಬಟ್ಟೆ ಬಿಸ್ನೆಸ್ ಮಾಡ್ತಿದ್ದೀನಿ, ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದು. ಮತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಮತ್ತಷ್ಟು ಜನಕ್ಕೆ ನೀವು ಲೈಕ್ ಮಾಡಿ ಶೇರ್ ಕೂಡ ಮಾಡ್ಬೋದು. ಬಟ್ಟೆ ಬಿಸ್ನೆಸ್ನಲ್ಲಿ ಯಾವುದೇ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿನ ತೋರಿಸ್ತೀನಿ. ಯಾರು ಸ್ಕಿಪ್ ಮಾಡ್ತೀನಿ ಈ ವಿಡಿಯೋ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ಸೂರತ್ಗೆ ಹೋದಾಗ ಈ ಥರ ಎಲ್ಲ ಸಿಚುವೇಶನ್ ಆಯಿತು. ಯಾವ ಥರ ಟ್ರೈನಿಗೆ ಹೋಗಿರ್ತೀವಿ, ಯಾವುದು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ನಾವು ಹೋಗಿರ್ತೀವಿ. ಆದರೆ ಬಟ್ಟೆ ಬಿಸ್ನೆಸ್ನಲ್ಲಿ ಅವರು ಯಾವ ಥರ ಮೋಸ ಮಾಡ್ತಾರೆ ಅಂದರೆ ಸ್ನೇಹಿತರೆ, ತುಂಬ ಚೀಟಿಂಗ್ ಆಗುತ್ತೆ. ಮತ್ತು ಏನಂತಂದರೆ, ಬಟ್ಟೆಗಳ ಥರ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಾವು ಏನು ರೀಟೇಲ್ ಪ್ರೈಸ್ನಲ್ಲಿ ತಗೊಳ್ಳುವಂಥ ಪ್ರೈಸ್ ಇರುತ್ತಲ್ಲ, ಅಲ್ಲಿ ಹೋಲ್ಸೇಲ್ ಅಂತ ಕೊಡ್ತಾರೆ ಸ್ನೇಹಿತರೆ. ಯಾರು ಕೂಡ ಸೂರತ್ತಿಗೆ ಹೋಗಬೇಡಿ ಅನ್ನೋದು ನನ್ನ ಅನಿಸಿಕೆ ಆಗಿರುತ್ತೆ ಸ್ನೇಹಿತರೆ. ಯಾಕಂದರೆ ಅಷ್ಟೊಂದು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ನಾವು ಹೋಗಿರ್ತೀವಿ, ಅಲ್ಲಿ ಅಷ್ಟೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡಿರ್ತೀವಿ. ಮತ್ತು ನಾವು ಕೂಡ ದುಡ್ಡನ್ನು ಕೊಟ್ಟಿರೋದಿಲ್ಲ ಸ್ನೇಹಿತರೆ. ಆದರೆ ಅಲ್ಲಿ ಸೂರತ್ನಲ್ಲಿ ಯಾವಾಗಲೂ ಇದೇ ಥರನೇ ಕಂಪ್ಲೇಂಟ್ ಬರ್ತಾ ಇದೆ ಸ್ನೇಹಿತರೆ. ನನಗೂ ಕೂಡ ಸಾಕಷ್ಟು ಜನ ಹೇಳಿದರು ಸ್ನೇಹಿತರೆ, ಬಟ್ಟೆಗಳನ್ನಲ್ಲಿ ಫೇಕ್ ಮಾಡ್ತಾರೆ, ಮತ್ತು ಹೇಳೋದೊಂದು ಕಳಿಸೋದೊಂದು ಮಾಡ್ತಾರೆ ಅಂತ ಹೇಳಿದರು. ಮತ್ತು ಎಲ್ಲರೂ ಸೂರತ್ನಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಬಟ್ಟೆಗಳ ಸಮುದ್ರನೇ ಅಂತ ಹೇಳ್ಬೋದು. ಆಲ್ ಇಂಡಿಯಾದಲ್ಲೇ ಜಾಸ್ತಿ ಬಟ್ಟೆಗಳ ಸಮುದ್ರ ಅಂತ ಹೇಳ್ತಾರೆ ಸೂರತ್ ಅಂತ. ನಾನು ಕೂಡ ಬಟ್ಟೆ ಬಿಸ್ನೆಸ್ ಮಾಡೋದ್ರಿಂದ ಒಂದು ಸಾರಿ ಸೂರತ್ಗೆ ಹೋಗಿ ಬರೋಣ ಅಂತ ಹೋಗಿದ್ದೆ ಸ್ನೇಹಿತರೆ. ನೋಡ್ಬೋದು, ತುಂಬ ನಮಗೆ 2-3 ಡೇಸ್ ಎಲ್ಲ ಆಯಿತು ಸ್ನೇಹಿತರೆ ಹೋದಲ್ಲಿ. ಸೊ ಇದು ಸ್ಟೇಷನ್ನಲ್ಲಿ ನಾವು ನಿಂತಾಗ ವಿಡಿಯೋ ಮಾಡ್ಕೊಂಡಿದ್ದು ನೋಡ್ಬೋದು. ನಾವು ಇಲ್ಲಿ ಅಜ್ಮೀರಾ ಫ್ಯಾಷನ್ ಅನ್ನೋದು ತುಂಬ ದೊಡ್ಡ ಶಾಪ್ ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು ಕೂಡ. ನಾನು ಅಲ್ಲಿ ಅಜ್ಮೀರಾ ಫ್ಯಾಷನ್ಗೆ ಏನೇನು ಹೋಗ್ತಾ ಇದ್ವಿ, ತುಂಬ ದೊಡ್ಡ ಬಿಲ್ಡಿಂಗ್ ಇದೆ. ಅವರೇ ಕೂಡ ಕಾರ್ನಲ್ಲಿ ಪಿಕಪ್ ಮಾಡ್ತಾರೆ, ಅವರೇ ಕೂಡ ಕಾರ್ನಲ್ಲಿ ಡ್ರಾಪ್ ಕೂಡ ಮಾಡ್ತಾರೆ. ನೋಡಿ, ತುಂಬ ದೊಡ್ಡದಾದಂಥ ಬಿಲ್ಡಿಂಗು. ಈ ಬಿಲ್ಡಿಂಗ್ನಲ್ಲಿ ಯಾವುದೇ ಥರ ಸ್ಕ್ಯಾಮ್ ನಡೀತೆ ಅಂತ ನೋಡೋಣ ಸ್ನೇಹಿತರೆ. ನಾನು ಕೂಡ ಅಲ್ಲಿ ಬಟ್ಟೆನ ನಿಜವಾಗ್ಲೂ ಹೇಳಬೇಕಂದ್ರೆ ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ನಮಗೆ ಪ್ರೈಸು ಹೆವಿ ಇದೆ ಅಂತೇಳಿ. ನಾನು ಅಷ್ಟೊಂದು ಅಲ್ಲಿ ಪರ್ಚೇಸಿಂಗ್ ಮಾಡಲಿಲ್ಲ ಸ್ನೇಹಿತರೆ. ನಾನು ಸಾಯಿ ಕ್ರಿಯೇಷನ್ ಅನ್ನೋ ಬೇರೆ ಶಾಪ್ನಲ್ಲಿ ಪರ್ಚೇಸಿಂಗ್ ಮಾಡಿದೆ. ಸುಮಾರು 2-3 ಶಾಪ್ಗಳನ್ನು ವಿಸಿಟ್ ಮಾಡಿದ್ವಿ. ತುಂಬ ಮಳೆ ಬರ್ತಾಯಿತ್ತು ಸ್ನೇಹಿತರೆ. ನೋಡ್ಬೋದು ಯಾವ ಥರ ಬಟ್ಟೆ ಬಂದಿದೆ ನನಗೆ ಸೂರತ್ನಲ್ಲಿ, ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತಂದರೆ ಸ್ನೇಹಿತರೆ, ಯಾವ ಥರ ಬಟ್ಟೆ ಬಂದಿದೆ ನೋಡಿ ಸ್ನೇಹಿತರೆ. ನಾನು ಕೂಡ ಬೇಡ ಅಂತ ರಿಜೆಕ್ಟ್ ಮಾಡಿ, ಇದು ನನಗೆ ತೋರಿಸಿದ್ರು ಕೂಡ ನಾನು ಬೇಡ ಅಂತ ರಿಜೆಕ್ಟ್ ಮಾಡಿದೆ. ನೋಡಿ ಸ್ನೇಹಿತರೆ, ಇದು ದುಪ್ಪಟ್ಟ ಇರುತ್ತೆ. ದುಪ್ಪಟ್ಟನ ಈ ಥರ ಸ್ಟಿಚ್ ಮಾಡಿ ಕಳಿಸಿದ್ದಾರೆ. ಮತ್ತು ಲೋ ಕ್ವಾಲಿಟಿದು ಅವರಲ್ಲಿ ಸ್ಟಾಕ್ ಉಳಿದಿರೋವಂಥ ಮಟೀರಿಯಲ್ನ ಕಳಿಸ್ತಾರೆ ಸ್ನೇಹಿತರೆ. ತುಂಬ ಚೀಟಿಂಗ್ ಆಗುತ್ತೆ. ನಾವೇನು ದುಡ್ಡು ಕೊಟ್ಟಿರೋದಿಲ್ಲ. ಮತ್ತು ನಾವು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ವಿಡಿಯೋಸನ್ನು ಯೂಟ್ಯೂಬ್ನಲ್ಲಿ ಹಾಕಿರುವಂಥ ವಿಡಿಯೋಸ್ನ ನೋಡಿಬಿಟ್ಟು ಹೋಗ್ತೀವಿ. ಸೂರತ್ನಲ್ಲಿ ನಮಗಿಂತ ಹಳಿ ಸ್ಟಾಕನ್ನು ಪ್ರತಿ ಸಾರಿ ಅವ್ರು ಎಲ್ಲರಿಗೂ ಕಳಿಸ್ತಾರಂತೆ ಸ್ನೇಹಿತರೆ. ಸೊ ಅಲ್ಲಿ ಕೂಡ ಆಗುವಂಥ ಸ್ಕ್ಯಾಮ್ ಯಾವ ಥರ ಇದೆ ಅಂತಂದರೆ, ನಾವು ಬೇಡ ಅಂತ ರಿಜೆಕ್ಟ್ ಆಗಿರುವಂಥ ಬಟ್ಟೆಗಳನ್ನ ಕೂಡ ಕಳಿಸ್ತಾರೆ. ಮತ್ತು ಹೇಳೋದೊಂದು ಮಾಡ್ತಾರೆ, ಕಲೆಕ್ಷನ್ಸ್ ರೇಟ್ ಪ್ರೈಸ್ ಕಡಿಮೆ ಅಂತ ಮಾಡಿ ನಮಗೆ ಕ್ವಾಂಟಿಟಿನ ಕಡಿಮೆ ಕಳಿಸ್ತಾರೆ ಸ್ನೇಹಿತರೆ. ನಮಗೆ ಅಷ್ಟೊಂದು ಕ್ವಾಂಟಿಟಿ ಕೂಡ ಬಂದಿರೋದಿಲ್ಲ. ಮತ್ತು ಕ್ವಾಲಿಟಿದು ಬಂದಿರುತ್ತೆ ಅಂದರೆ ಪ್ರೈಸ್ ಹೈ ಇರುತ್ತೆ ಸ್ನೇಹಿತರೆ. ತುಂಬ ಚೀಟಿಂಗ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೇಳೋದು, ಕರ್ನಾಟಕ ಜನರಿಗೆ ಮೋಸ ಹೋಗಬಾರ್ದು ಅಂತ ಯಾರು ಕೂಡ ಈ ಥರ ವಿಡಿಯೋ ಮಾಡಿರಂಗಿಲ್ಲ. ಎಲ್ಲರೂ ಕೂಡ ನನಗೆ ಸೂರತ್ನಲ್ಲಿ ಈ ಥರ ಆಗುತ್ತೆ, ಸ್ಕ್ಯಾಮ್ ಆಗುತ್ತೆ ಅಂತ ಹೇಳಿದರು. ಬಟ್ ನನಗೂ ಕೂಡ ಸ್ವತಃ ಅನುಭವ ಆದಮೇಲೆ ನಾನು ಕೂಡ ಕರ್ನಾಟಕ ಜನರಿಗೆ ಮೋಸ ಆಗಬಾರ್ದು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಾವೇನೋ ಒಂದು ಯೂಟ್ಯೂಬರ್ಸು ಸಾಕಷ್ಟು ವಿಡಿಯೋಗಳನ್ನು ಮಾಡಿ ಹಾಕಿರ್ತಾರೆ. ಆ ಥರ ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ನಾವು ಆನ್ಲೈನ್ ಪರ್ಚೇಸಿಂಗು ಕೂಡ ಮಾಡಿದರೆ ಯಾವ ಥರ ಆಗುತ್ತೆ, ಮತ್ತು ನಾವು ಆಫ್ಲೈನಲ್ಲಿ ಕೂಡ ಯಾವ ಥರ ಹೋಗಬೇಕಾಗುತ್ತೆ. ಈಗಂತೂ ಸಿಕ್ಕಾಪಟ್ಟೆ ಆನ್ಲೈನಲ್ಲಿ ತುಂಬ ಯೂಟ್ಯೂಬರ್ಸು ತುಂಬ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಅವು ಕೆಲವೊಂದು ಅವರು ವ್ಯೂವರ್ಸ್ಗೋಸ್ಕರ ಮಾಡ್ತಾರೆ ಸ್ನೇಹಿತರೆ, ಯಾವುದೂ ರಿಯಲ್ ಆಗಿರೋದಿಲ್ಲ.
ನಿಮಗೆ ಆನ್ಲೈನ್ COD ಆಪ್ಷನ್ಸು ಕೊಡ್ತೀನಿ ಅಂತ ಹೇಳ್ತಾರೆ, ಆನ್ಲೈನ್ ಫೆಸಿಲಿಟೀಸು ಕೊಡ್ತೀನಿ ಅಂತ ಹೇಳ್ತಾರೆ. ಆನ್ಲೈನ್ ಫೆಸಿಲಿಟೀಸು ಕೂಡ COD ಕೂಡ ಮಾಡಿಕೊಟ್ರೆ ನಾವು COD ಆದರೂ ನಮಗೆ ಪ್ರಾಡಕ್ಟ್ ಬಂದಮೇಲೆ ನಾವು ಅಮೌಂಟ್ ಕೊಡಲೇಬೇಕಲ್ಲ. ಸೊ ಹಾಗಾಗಿ ಇತ್ತೀಚಿನ ಜನರು ಯಾವ ಥರ ಮೋಸ ಹೋಗ್ತಿದ್ದಾರೆ ಅಂದರೆ, ನಾವು ಮೋಸ ಹೋಗೋರು ಇದ್ಮೇಲೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನನಗೆ ಆದಂಥದ್ದು ಒಂದೆರಡು ಕೆಲವೊಂದು ಚೀಟಿಂಗ್ ಆಗಿದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ಇನ್ನಷ್ಟು ಜನರಿಗೂ ಕೂಡ ಇದರ ಮಾಹಿತಿ ಒಳ್ಳೇದು ಅನಿಸ್ತದೆ ಅಂತ ತಿಳ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಕೂಡ ಈ ಮಾಹಿತಿಯಿಂದ ನಿಮಗೆ ಒಳ್ಳೇದು ಅನಿಸಿದರೆ, ಒಳ್ಳೆ ಮಾಹಿತಿ ಅನಿಸಿದರೆ ಕೂಡ ಇನ್ನಷ್ಟು ಜನರಿಗೆ ಶೇರ್ ಮಾಡಿ. ಮತ್ತು ಯಾವುದೇ ಥರ ಪ್ರಾಬ್ಲಮ್ಸ್ ಆದರೆ ನೀವು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದೇ ಥರ ನೀವು ಕಮೆಂಟ್ ಮಾಡಿ ತಿಳಿಸಿದರೆ ನಾನು ಆ ಪ್ರೊಸೀಜರ್ ಮೇಲೆ ಕೂಡ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಯಾಕಂದರೆ ಸಾಕಷ್ಟು ಕರ್ನಾಟಕ ಜನರು ಯಾವ ಥರ ಮೋಸ ಹೋಗ್ತಾ ಇದ್ದಾರೆ ಅಂತಂದರೆ ಸ್ನೇಹಿತರೆ, ನಾವು ನಿಜವಾಗ್ಲೂ ಕರ್ನಾಟಕ ಜನರಿಗೆ ನಿಜವಾಗ್ಲೂ ಮೋಸ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವ ಥರ ಮೋಸ ಹೋಗುತ್ತೆ ಅಂತಂದರೆ, ಈಗ ಸೂರತ್ನಲ್ಲಿ ಆಗಿರ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳ್ತಾರೆ, ಅಲ್ಲಿ ನಿಜವಾಗ್ಲೂ ಮ್ಯಾನುಫ್ಯಾಕ್ಚರಿಂಗ್ ಇರೋದಿಲ್ಲ ಸ್ನೇಹಿತರೆ. ಅವರು ನಾವು ಮ್ಯಾನುಫ್ಯಾಕ್ಚರರ್ಸ್ ಅಂತ ಹೇಳ್ತಾರೆ, ಬಟ್ ಮ್ಯಾನುಫ್ಯಾಕ್ಚರರ್ಸ್ ಇರೋದಿಲ್ಲ. ಸೊ ನಮಗೆ ಯಾವ ಥರ ಸೂರತ್ನಲ್ಲಿ ಆದಂಥ ನಂದು ಎಕ್ಸ್ಪೀರಿಯನ್ಸನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ, ಅನುಭವಗಳನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ಯಾಕಂತಂದರೆ ಯಾಕೆ ಈ ಮಾಹಿತಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಸೂರತ್ನಲ್ಲಿ ಯಾವ ಥರ ಸ್ಕ್ಯಾಮ್ ಆಗುತ್ತೆ, ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ನೇಹಿತರೆ. ನೀವು ಬಟ್ಟೆ ಬಿಸ್ನೆಸ್ ಮಾಡುವಂಥ ಬಿಗ್ನರ್ಸ್ ಆಗಿದ್ದರೆ ಕೂಡ ಒಂದು ಲೈಕ್ ಮಾಡಿ, ಮತ್ತು ನಿಮಗೆ ಏನಾದರೂ ಈ ಥರ ಅನುಭವ ಆಗಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ಸೂರತ್ನಲ್ಲಿ ಯಾವ ಥರ ಅನುಭವ ಆಗುತ್ತೆ ಅಂದರೆ, ದಯವಿಟ್ಟು ಪ್ಲೀಸ್, ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಮ್ಯಾನುಫ್ಯಾಕ್ಚರರ್ಸ್ ಇದ್ದಾರೆ, ಹೋಲ್ಸೇಲರ್ ಇದ್ದಾರೆ. ಬೆಂಗಳೂರಂತ ನಮ್ಮ ನಿಜವಾಗ್ಲೂ ಕರ್ನಾಟಕ ಅನ್ನೋದು ನಮ್ಮದು ಕರುನಾಡು ಅನ್ನೋದು ಸುಮ್ಮನೆ ಬಂದಿಲ್ಲ ಸ್ನೇಹಿತರೆ. ಕರುನಾಡು ಅನ್ನೋದು ನಾವು ಕರುಣೆಗೆ ಒಂದು ನಾಡು ಅನ್ನೋದು ಇದು ನಮ್ಮ ಕರ್ನಾಟಕದ ಜನರ ಮನಸ್ಸು. ಕರುನಾಡು ಅಂದರೆ ಕರುಣೆ ಉಳ್ಳಂಥ ಹೃದಯ ಉಳ್ಳಂಥ ಮನುಷ್ಯರಂತ ಹೇಳ್ಬೋದು. ನಾನು ಹೆಮ್ಮೆಯಿಂದ ಹೇಳ್ತೀನಿ, ಕರ್ನಾಟಕ ಜನರು ಕರುಣೆ ಉಳ್ಳುವಂಥ ಕರ್ನಾಡಿನಲ್ಲಿ ನಾವು ಹುಟ್ಟಿರೋದು ತುಂಬ ಅಂದರೆ ನಾವು ಪುಣ್ಯ ಮಾಡಿದ್ದಕ್ಕೋಸ್ಕರ ನಾವು ಈ ಕರ್ನಾಡಿನಲ್ಲಿ ಹುಟ್ಟಿದ್ವಿ ಅಂತ ಹೇಳ್ಬೋದು ಸ್ನೇಹಿತರೆ. ಯಾಕೆ ಈ ಥರ ಮಾತಾಡ್ತಾ ಇದ್ದೀನಿ ಅಂತಂದರೆ, ಇಂಡಿಯಾದಲ್ಲಿ ಇದ್ದೀವಿ ಓಕೆನಾ, ಇಂಡಿಯಾದಲ್ಲಿ ಕೂಡ ಯಾವ್ದ್ಯಾವ ಥರ ಮೋಸ ಮಾಡುವಂಥ ಜನರಿದ್ದಾರೆ ಅನ್ನೋದು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಈ ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ನಾನು ಮೊನ್ನೆ ತಾನೇ ಲಾಸ್ಟ್ ವೀಕ್ನಲ್ಲಿ ನಾನು ಕೂಡ ಹೋಗಿದ್ದೆ. ಎಕ್ಸಾಕ್ಟು ನಾವು ಪ್ರೆಸೆಂಟಾಗಿ ಸೂರತ್ನಲ್ಲಿ ನಡೆಯುವಂಥ ಸ್ಕ್ಯಾಮರ್ಸ್ ನನಗೆ ಯಾವ ಥರ ಇದ್ದಾರಂತೆ ಅನುಭವ ಉಳ್ಳವರು ಸಾಕಷ್ಟು ಜನ ನನಗೆ ಇಂಟಿಮೇಷನ್ ಕೊಟ್ಟಿದ್ರು, ನನಗೂ ಕೂಡ ಹೇಳಿದರು ಸ್ನೇಹಿತರೆ. ಆದರೂ ಕೂಡ ನಾನು ಪ್ರಾಕ್ಟಿಕಲಾಗಿ ಎಲ್ಲರಿಗೂ ಮೋಸನ ಆಗುತ್ತಾ ಅಂತ ತಿಳ್ಕೊಂಡು ನಾನು ಕೂಡ ಸೂರತ್ತಿಗೆ ಅಲ್ಲಿವರೆಗೂ ಹೋಗಿದ್ವಿ ಸ್ನೇಹಿತರೆ. ಅಲ್ಲಿ ಯಾವ ಥರ ಪ್ರಾಬ್ಲಮ್ಸ್ ಆಯ್ತಂದರೆ ಸ್ನೇಹಿತರೆ, ನಾವು ಅಲ್ಲಿ ಹೋಲ್ಸೇಲ್ ಅಂತ ಹೇಳಿ ನಮಗೆ ಯಾವ ಥರ ಕೊಡ್ತಾರೆ ಅಂದರೆ ಸ್ನೇಹಿತರೆ, ರೀಟೇಲ್ನಲ್ಲಿ ಕೊಡ್ತಾರೆ. ನಾನು ಎಲ್ಲ ಕಡೆಯಿಂದ ಪರ್ಚೇಸ್ ಮಾಡ್ತೇನೆ. ಫಸ್ಟ್ ಆಫ್ ಆಲ್ ನಾವು ಬಟ್ಟೆ ಬಿಸ್ನೆಸ್ ಮಾಡಬೇಕಂದ್ರೆ ಒಂದೇ ಶಾಪ್ನಲ್ಲಿ ಒಂದೇ ಕಡೆ ಕಂಟಿನ್ಯೂವರ್ಸ್ ಆಗಿ ಶಾಪಿಂಗ್ ಮಾಡಬಾರ್ದು ಸ್ನೇಹಿತರೆ. ನಾವು ಬೇರೆ ಬೇರೆ ಕಡೆ 4-5 ಶಾಪುಗಳನ್ನು ವಿಸಿಟ್ ಮಾಡಿ, ಅಲ್ಲಿ ಕೂಡ ನಾವು ಬೇರೆ ಬೇರೆ ಶಾಪ್ಗಳಿಗೆ ಹೋಗ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿಬಿಟ್ಟು ಶಾಪನ್ನು ನಾನು ಕನ್ಫರ್ಮ್ ಆಗಿ ವಿಸಿಟ್ ಮಾಡಿ, ಶಾಪ್ ವಿಸಿಟ್ ಮಾಡಿ ನಾನು ಪರ್ಚೇಸಿಂಗ್ ಮಾಡೋದು ಸ್ನೇಹಿತರೆ. ಎಲ್ಲಿ ಆದ್ರೂ ನಾನು ಒಂದೇ ಕಡೆ ಶಾಪಿಂಗ್ ಮಾಡೋದಿಲ್ಲ. ಬೇರೆ ಬೇರೆ ಕಡೆಯಿಂದ ನಾನು ಒಂದು ಕಡೆ ಒಂದು ಡಿಸ್ಟಿಕ್ಕಿಗೆ ಅಥವಾ ನಾನು ಹೋಲ್ಸೇಲರ್ ಕಡೆ ಹೋದಂದ್ರೆ ಅಲ್ಲಿ ಹೋಲ್ಸೇಲ್ ಮಾರ್ಕೆಟ್ ಎಲ್ಲ ತಿರುಗಾಡ್ಬಿಟ್ಟು ಕ್ವಾಲಿಟಿ ಚೆಕ್ ಮಾಡಿ, ಕಲರ್ಸು, ಟ್ರೆಂಡಿಂಗ್ ಕಲರ್ಸು, ಮೇನ್ ಕ್ವಾಲಿಟಿ ಇರುತ್ತೆ ಸ್ನೇಹಿತರೆ. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್ ನಾನು ಕಾಂಪ್ರಮೈಸ್ ಆಗೋದೇ ಇಲ್ಲ ಸ್ನೇಹಿತರೆ. ಸೊ ಯಾಕೆ ಈ ಮಾಹಿತಿ ಹೇಳ್ತಾ ಇದ್ದೀನಿ ಅಂತಂದರೆ, ನನಗೆ ಸೂರತ್ನಲ್ಲಿ ಯಾವ ಥರ ಆಯಿತು ಅಂತಂದರೆ, ಓಕೆ ಅಲ್ಲಿ ಹೋಲ್ಸೇಲ್ ಅಂತೇಳಿ ತಿಳ್ಕೊಂಡು ನಮಗೆ ರೀಟೇಲ್ ಪ್ರೈಸ್ನಲ್ಲಿ ಸೇಲ್ ಮಾಡ್ತಾರೆ ಸ್ನೇಹಿತರೆ. ನಾನು ಕೂಡ ಫಸ್ಟ್ ನಾನು ಬೇಡ ಅಂತ ಒಂದು 4-5 ಶಾಪನ್ನು ರಿಜೆಕ್ಟ್ ಮಾಡಿ ಬಂದೆ. ನಾನು ಓಪನ್ ಚಾಲೆಂಜಾಗಿ ಹೇಳ್ತೀನಿ ಸ್ನೇಹಿತರೆ, ಸೂರತ್ನಲ್ಲಿರುವಂಥ ಅಜ್ಮೀರ ಫ್ಯಾಷನ್ನಲ್ಲಿ ನಡೆಯುವಂಥ ಸ್ಕ್ಯಾಮ್ ಅಲ್ಲಿ ಹೋದವ್ರಿಗೆ ಮಾತ್ರ ಗೊತ್ತಾಗುತ್ತೆ ಸ್ನೇಹಿತರೆ. ಅಜ್ಮೀರ ಫ್ಯಾಷನ್ ಅನ್ನೋದು ದೊಡ್ಡ ಸ್ಕ್ಯಾಮ್ಸ್ ಇರ್ಬೋದು. ಆಮೇಲೆ ಸಾಯಿ ಡ್ರೆಸ್ಸಸ್ ಅನ್ನೋ ಶಾಪು ಕೂಡ ಅದು ಆಗಿರುತ್ತೆ. ಮತ್ತು ಇನ್ನೊಂದು ಕೆಲವೊಂದು ಶ್ರೀ ಸಾಯಿ ಕ್ರಿಯೇಷನ್ಸ್ ಶಾಪ್ ಅಂತ ಕೂಡ ಅದು ಆಗಿರುತ್ತೆ. ನಾನು 4-5 ಶಾಪ್ನಲ್ಲಿ ವಿಸಿಟ್ ಮಾಡಿದೆ.
ಬಟ್ ನನಗೆ ಏನಾಯಿತು ಅಂತಂದರೆ ಅಲ್ಲಿ ಕೂಡ 45 ರೂಪಾಯಿ ಸಾರಿ ಅಂತ ಹೇಳ್ತಾರೆ ಸ್ನೇಹಿತರೆ. ಯಾವ ಥರ 45 ನಾನು ಕೇಳಿದೆ ವಿಡಿಯೋನಲ್ಲಿ 45ಇಂದ ಸ್ಟಾರ್ಟ್ ಅಂತ ಹೇಳ್ತೀರಾ, ಯಾವ ಥರ ಸಾರಿ ಇದೆ ಅಂತ ಕೇಳಿದೆ ಸ್ನೇಹಿತರೆ. ಸಾರಿ ಇದೆ ಸ್ನೇಹಿತರೆ. ಯಾವ ಥರ ಸಾರಿ ಇರುತ್ತೆ ಅಂತಂದರೆ 45ಗೆ ಕೊಡುವಂಥ ಸಾರಿ ಅಂದರೆ ನಾವು ಡೆಕೋರೇಷನ್ಗೆ ಬಳಸ್ಬೋದು, ಅಥವಾ ನಾವು ಈ ಡ್ರೆಸ್ಗಳ ಮೇಲೆ ವೇಲ್ ಅಂತ ಧರಿಸ್ಕೊಳ್ತೀವಲ್ಲ ಸ್ನೇಹಿತರೆ, ಆ ವೇಲಿನಂಥ ಸೀರೆ ಆಗಿರುತ್ತೆ ಸ್ನೇಹಿತರೆ. ಆ ಸೀರೆನ ತೊಗೊಂಡು ಬಂದು ನಾವು ಏನು ಮಾಡಬೇಕು, ನಮಗೆ 45 ರೂಪಾಯಿಂದ ಸ್ಟಾರ್ಟ್ ಆಗಿರುತ್ತೆ, ನೇರ ಫ್ಯಾಕ್ಟ್ರಿ ರೇಟಿಂದ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ಕೂಡ ನಾವು ವಿಡಿಯೋ ನೋಡಿಬಿಟ್ಟು ಸಾಕಷ್ಟು ಯೂಟ್ಯೂಬರ್ಸ್ ವಿಡಿಯೋ ನೋಡಿಬಿಟ್ಟು ಮೋಸ ಹೋಗ್ತೀವಿ ಸ್ನೇಹಿತರೆ. ನಾನು ಕೂಡ ಖುದ್ದಾಗಿ ಹೋದರೂ ಕೂಡ ಮೋಸ ಹೋಗಿದ್ದೀನಿ ಸ್ನೇಹಿತರೆ. ಯಾವ ಥರ ಆಗಿದೆ ಅಂತಂದರೆ ಅಲ್ಲಿ 45 ರೂಪಾಯಿಂದ ಮತ್ತು 65 ರೂಪಾಯಿಂದ ಸೀರೆ ಸ್ಟಾರ್ಟ್ ಅಂತ ಹೇಳ್ತಾರೆ. ನಾನು ಕೂಡ ಅವರಿಗೆ ಎನ್ಕ್ವೈರಿ ಮಾಡಿ ಕೇಳಿದೆ, ಯಾಕೆ 45 ರೂಪಾಯಿಂದ 65 ರೂಪಾಯಿ ಸೀರೆ ಅಂತ ನೀವು ವಿಡಿಯೋನಲ್ಲಿ ತೋರಿಸ್ತೀರಾ, ಆ ಥರ ಸೀರೆ ಕೊಡಿ ಅಂತಂದರೆ ಆ ಥರ ಸೀರೆ ಬರುತ್ತೆ ಮೇಡಮ್. ಯಾವ ಥರ ಅಂದರೆ ನಾವು ವೇಲ್ ಅಂತ ನಾವು ದುಪ್ಪಟ್ಟನ ಮಾಡ್ಕೊಳ್ತೀವಲ್ಲ, ನೆಟ್ಟೆಡ್ ಬಟ್ಟೆ ಇರುತ್ತಲ್ಲ ಸ್ನೇಹಿತರೆ, ಆ ಥರ ಬಟ್ಟೆ ಇರುತ್ತೆ ಸ್ನೇಹಿತರೆ. ಅದಕ್ಕೆ ಅವರು ಸೀರೆ ಅಂತ ಕರೀತಾರೆ, ನಾವು ಇಲ್ಲಿ ನೆಟ್ಟೆಡ್ ವೇಲ್ ಧರಿಸುವಂಥ ಬಟ್ಟೆ ಆಗಿರುತ್ತೆ ಸ್ನೇಹಿತರೆ. ಸೊ ಅಲ್ಲಿ ಸಾರಿ ಬಿಸ್ನೆಸ್ನಲ್ಲಿ ಅದು ಒಂಥರ ಆಯಿತು. ಇನ್ನೊಂದು ಸಾರಿ ಬಿಸ್ನೆಸ್ನಲ್ಲಿ ಯಾವ ಥರ ಆಗುತ್ತೆ ಪ್ರಾಬ್ಲಮ್ಸ್ ಬರುತ್ತೆ ಅಂತ ನೇರವಾಗಿ ಹೇಳ್ತೀನಿ ಸ್ನೇಹಿತರೆ. ಅಲ್ಲಿ ಫ್ಯಾಕ್ಟ್ರಿ ರೇಟಿಗೆ ಅಂತ ಹೇಳ್ತಾರೆ, ಫ್ಯಾಕ್ಟ್ರಿ ರೇಟಿಗೆ ನಮಗೆ ಕೊಡ್ತಾರಂತಂದ್ಮೇಲೆ ನಾವು ಹೋಗ್ತೀವಿ. ನಮಗೆ ಅಲ್ಲಿನೂ ನಮಗೆ ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ರೀಟೇಲ್ ಪ್ರೈಸಲ್ಲಿ ಹೋಲ್ಸೇಲ್ ಪ್ರೈಸ್ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಹಾಗಾಗಿ ನಾವು ರೀಟೇಲ್ ಅಂತ ತಿಳ್ಕೊಂಡು ನಾವು ಇಲ್ಲಿ ರೀಟೇಲ್ ಅನ್ನೋದನ್ನು ಅವರು ಹೋಲ್ಸೇಲ್ ಅಂತ ಹೇಳ್ತಾರೆ. ಸೊ ನಾನೇನು ಮಾಡಿದೆ, ಆಯಿತು ನಮಗೆ ರೇಟು ಇಲ್ಲ ಸರ್, ನಾನು ಡೈರೆಕ್ಟಾಗಿ ಅವ್ರಿಗೆ ಆನ್ಸರ್ ಮಾಡಿ ಬಂದೆ. ಇಲ್ಲ ಸರ್, ನಿಮ್ಮದು ನಮ್ಮ ಕರ್ನಾಟಕಕ್ಕಿಂತ ನಿಮ್ಮ ಪ್ರೈಸ್ ಹೈ ಇದೆ ಸರ್, ಇಲ್ಲ ನನಗೆ ಯಾವುದು ಇಷ್ಟ ಆಗಲಿಲ್ಲ ಅಂತ ಹೇಳಿದೆ ನಾನು. ಮತ್ತು ಇನ್ನೊಂದು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ತೀವಿ, ಫ್ಯಾಕ್ಟ್ರಿನಲ್ಲಿ ತೊಗೋತೀರಾ ಅಂತಂದರು. ಓಕೆ ಆಯಿತು ನೋಡೋಣ ಅಂತ ಹೋದ್ವಿ ಸರ್. ಅಲ್ಲಿ ಯಾವ ಥರ ಇದೆ ಅಂತಂದರೆ ಸ್ನೇಹಿತರೆ, 25 ಬಂಡಲ್ ಇರುತ್ತೆ ಸ್ನೇಹಿತರೆ. ಒಂದೇ ಒಂದು ಡಿಸೈನು, ಕಲರ್ಸ್ ಬೇರೆ ಬೇರೆ ಇರುತ್ತೆ, ಡಿಸೈನು ಪ್ಯಾಟರ್ನು ಒಂದೇ ಇರುತ್ತೆ. ಅದರಲ್ಲಿ 25 ಬಂಡಲ್ ಇರುತ್ತೆ. ಆ 25 ಬಂಡಲ್ನೇ ತೊಗೋಬೇಕಾಗುತ್ತೆ ಸ್ನೇಹಿತರೆ. ಸೊ ದೊಡ್ಡ ಡೀಲರ್ಸ್ ಇರುತ್ತಾರಲ್ಲ, ಅವ್ರು ಹೋದರೆ ವರ್ಕೌಟ್ ಆಗ್ಬೋದು. ಬಟ್ ನಮ್ಮಂಥ ಸಣ್ಣ ಪುಟ್ಟ ಏನು ನಾವು ಹೋಗ್ತೀವಲ್ಲ ಸ್ನೇಹಿತರೆ, ಅದು ವರ್ಕೌಟ್ ಆಗೋದಿಲ್ಲ ಸ್ನೇಹಿತರೆ. ನಾವು ಒಂದೇ ಡಿಸೈನಲ್ಲಿ 25 ಪೀಸನ್ನು ತೊಗೊಂಡು ಬಂದು ಹೆಂಗಾಗುತ್ತೆ ಸ್ನೇಹಿತರೆ, ನಮಗೆ 6 ಪೀಸು ಆದರೆ ನಮಗೆ ವರ್ಕೌಟ್ ಆಗ್ಬೋದು. 25 ಪೀಸ್ ಅಂದರೆ ಎಲ್ಲ ಡಿಸೈನನ್ನು ನಮಗೆ ತೊಗೊಳಕ್ಕಾಗಲ್ಲ. ಎಲ್ಲ ಡಿಸೈನ್ ತೊಗೋಬೇಕಾದ್ರೆ ಮಿನಿಮಮ್ 2 ಲ್ಯಾಕ್ ಆದರೂ ಬೇಕಾಗುತ್ತೆ ಸ್ನೇಹಿತರೆ. ಅಲ್ಲಿ 2 ಲಕ್ಷ ಬಿಲ್ ಮಾಡಿಸ್ತಾರೆ ಸ್ನೇಹಿತರೆ ಅವರು. ಓಕೆನಾ, ಅದು 2 ಲಕ್ಷ ಹಾಕಿ ನಾವು ಇನ್ವೆಸ್ಟ್ಮೆಂಟ್ ಮಾಡಿ ಕೂಡ ನಾವು ತೊಗೋತೀವಿ ಅಂದರೂ ಕೂಡ ಹೆಂಗಿರುತ್ತೆ, 25 ಬಂಡಲ್ನಲ್ಲಿ ನೋ ಪ್ಯಾಕಿಂಗ್. ಓಕೆನಾ, ಕಟ್ಟ ಬಂಡಲ್ ಇರುತ್ತೆ ಸ್ನೇಹಿತರೆ. ಅದು ನೋ ಪ್ಯಾಕಿಂಗ್, ನೋ ಪಾಕೆಟ್, ಕವರ್ನಲ್ಲಿ ಇರೋದಿಲ್ಲ. ಮತ್ತು ಅದರಲ್ಲಿ ಡ್ಯಾಮೇಜ್ ಬಂದರೆ ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಸ್ನೇಹಿತರೆ. ಓಕೆ, ಅದು ಹೋಲ್ಸೇಲ್ ಕೊಡ್ತಾರೆ. ಕನ್ಫರ್ಮೇಷನ್ ಆಗಿ ನಾನು ತಿಳ್ಕೊಂಡು ಬಂದಿದ್ದು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದು ಹೋಲ್ಸೇಲ್ ಇರುತ್ತೆ. 25 ಬಂಡಲ್ ಏನಿರುತ್ತಲ್ಲ ಅದು ಹೋಲ್ಸೇಲು. ಓಕೆನಾ, ಅದರಲ್ಲಿ ಡ್ಯಾಮೇಜ್ ಕೂಡ ಬಂದಿರ್ಬೋದು, ಆಮೇಲೆ ಪ್ಯಾಕಿಂಗ್ ಕೂಡ ಆಗಿರೋದಿಲ್ಲ. ನಾವೇ ಪ್ಯಾಕಿಂಗು ಪ್ಲಾಸ್ಟಿಕ್ನಲ್ಲಿ ಕವರ್ನಲ್ಲೇ ಹಾಕ್ಕೊಳ್ಬೇಕಾಗುತ್ತೆ, ಮತ್ತು ನಾವೇ ರೇಟು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಆ ಥರ ಈ ಫೆಸಿಲಿಟೀಸ್ ಇರುತ್ತೆ ಅದರಲ್ಲಿ. 25 ಬಂಡಲ್ ಅದು ಒರಿಜಿನಲ್ ಆಗಿ ಹೋಲ್ಸೇಲ್. ಅದು ದೊಡ್ಡ ಡೀಲರ್ಸ್ ತೊಗೊಳ್ಳುವಂಥದ್ದು ಆಗಿರುತ್ತೆ. ನಮ್ಮಂಥ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಅಲ್ಲಿ ಹೋದರೆ ಈ ಥರ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟು ನಾವು ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಸಾವಿರಾರು ಕಿಲೋಮೀಟರ್ ಗಟ್ಟಲೆ ಹೋಗಿರ್ತೀವಿ ಟ್ರೈನಿಗೆ, ಎಷ್ಟೊಂದು ಕಷ್ಟನ ಅನುಭವಿಸಿರ್ತೀವಿ. ಅದು ಹೋದವ್ರಿಗೆ ಮಾತ್ರ ಗೊತ್ತಿರುತ್ತೆ ಸ್ನೇಹಿತರೆ. ಬಟ್ಟೆ ಬಿಸ್ನೆಸ್ ಅನ್ನೋದು ಅಷ್ಟು ಸುಲಭ ಅಲ್ಲ. ಬಟ್ಟೆ ಬಿಸ್ನೆಸ್ ಅನ್ನೋದು ಒಂದು ಸಮುದ್ರ ಥರ. ಯಾವ ಥರ ಕ್ವಾಲಿಟಿ, ಯಾವ ಥರ ವೆರೈಟಿ, ಯಾವ ಥರ ಡಿಸೈನು, ಯಾವ ಥರ ಪ್ಯಾಟರ್ನು ಬಂದಿರುತ್ತೆ, ಎಲ್ಲ ಥರ ಪ್ಯಾಟರ್ನು ನೋಡಬೇಕಾಗುತ್ತೆ ಸ್ನೇಹಿತರೆ. ನಾವು ಟ್ರೆಂಡಿಂಗ್ ಪ್ಯಾಟರ್ನ್ ಬೇರೆ ಬೇರೆ ಇರುತ್ತೆ. ಸೊ ಅದಕ್ಕೋಸ್ಕರ ಸೀರೆ ಬಿಸ್ನೆಸ್ನಲ್ಲಿ ಈ ಥರ ಆಗುತ್ತೆ. ಓಕೆನಾ, ಅದು ಕೂಡ ನೋಡಿ ಸ್ನೇಹಿತರೆ. ಅವರು ನಿಮಗೆ ಇನ್ನೂ ನಾನು ಲಾಸ್ಟ್ ಎಂಡಿನಲ್ಲಿ ತಿಳಿಸ್ತೀನಿ ಸ್ನೇಹಿತರೆ. ಈಗ ಡ್ರೆಸ್ಸಿಂದು ಯಾವ ಥರ ಇರುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಡ್ರೆಸ್ಸಿಂದು ಯಾವ ಥರ ಇರುತ್ತೆ ಅಂತಂದರೆ, ಡ್ರೆಸ್ಸನ್ನು ನಮಗೆ ಒಂದೆರಡು ಫಸ್ಟ್ಗೆ ನಮಗೆ ತೋರಿಸ್ತಾರೆ ಕಡಿಮೆ ಪ್ರೈಸ್, ಒಳ್ಳೆ ಕ್ವಾಲಿಟಿದು ಕಡಿಮೆ ಪ್ರೈಸ್ನಲ್ಲಿ ಅಂತ ಹೇಳ್ತಾರೆ ಸ್ನೇಹಿತರೆ. ಅದು ನಮಗೆ, ನಾನು ಬೆಂಗಳೂರಲ್ಲಿ ಸರಿ ಬೇರೆ ಕಡೆ ಎಲ್ಲ ನಾನು ಪರ್ಚೇಸಿಂಗ್ ಮಾಡಿದ್ದೀನಿ ಸ್ನೇಹಿತರೆ. ಸೊ ಹಾಗಾಗಿ ನನಗೆ ಒಂದು ಸ್ವಲ್ಪ ಕನ್ಫರ್ಮ್ ಅನ್ನಿಸ್ತು, ಒಂದು 50 ರಿಸ್ನೇಬಲ್ ಅನ್ನಿಸ್ತು ಸ್ನೇಹಿತರೆ. ಒಂದು 50-100 ಒಳಗೆ ರಿಸ್ನೇಬಲ್ ಅನ್ನಿಸ್ತು. ಸೊ ನಾನು ಹಾಗಾಗಿ ಪರ್ಚೇಸಿಂಗ್ ಮಾಡ್ಕೊಳ್ಳಿಕ್ಕೆ ಕೂಳ್ತೆ ಸ್ನೇಹಿತರೆ. ನೆಕ್ಸ್ಟು ಅವರು ತೋರಿಸ್ತಾ ಏನು ಮಾಡಿದರು, ರೇಟನ್ನು ನಮಗೆ ಹಾಯ್ ಹೇಳಿದರು. ಸೊ ಹಾಗಾಗಿ ಇರಲಿ ಪರವಾಗಿಲ್ಲ, ಒಳ್ಳೆ ಕ್ವಾಲಿಟಿದು ಅಂತೇಳಿ ನಾನು ಒಳ್ಳೆ ಕ್ವಾಲಿಟಿದು ಕೂಡ ಚಾಯ್ಸ್ ಮಾಡಿದೆ ಸ್ನೇಹಿತರೆ.
ಒಳ್ಳೆ ಕ್ವಾಲಿಟಿ ಚಾಯ್ಸ್ ಮಾಡಿದ್ಮೇಲೆ ಅವರು ಯಾವ ಥರ ನಮಗೆ ಬಿಲ್ ಕಳಿಸ್ತಾರೆ, ಯಾವ ಥರ ನಮ್ಗೆ ಯಾವ ಥರ ಚೀಟಿಂಗ್ ಮಾಡ್ತಾರೆ ಅಂದರೆ ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಸ್ನೇಹಿತರೆ. ಯಾಕಂತಂದರೆ ಅಲ್ಲಿ ನಾವು ಒಂದು 40,000 ಪರ್ಚೇಸಿಂಗ್ ಮಾಡಿದ್ವಿ ಸ್ನೇಹಿತರೆ. ಬಟ್ ಏನಾಯಿತು ಅಂತಂದರೆ ಸ್ನೇಹಿತರೆ, ಅವರು ನಮಗೆ ಈವ್ನಿಂಗ್ ಟೈಮಲ್ಲಿ ಏನು ಮಾಡ್ತಾರೆ, ಅವ್ರು 4-5 ಜನ ವರ್ಕರ್ಸ್ ಇರ್ತಾರೆ. ಆ 4-5 ಜನ ವರ್ಕರ್ಸ್ನ ಏನು ಮಾಡ್ತಾರೆ, ಅವ್ರದ್ದು ಪ್ರೀ ಪ್ಲ್ಯಾನಿಂಗ್ ಇರುತ್ತೆ ಸ್ನೇಹಿತರೆ. ನಮ್ಮ ಕರ್ನಾಟಕ ಜನರು ಫಸ್ಟ್ ಏನು ಕೇಳ್ತಾರೆ ಅಂದರೆ, ಮುಂಚೆ ಎಲ್ಲಾದರೂ ನೀವು ಪರ್ಚೇಸಿಂಗ್ ಮಾಡಿದ್ರಾ ಅಥವಾ ಇವಾಗ ಫಸ್ಟ್ ಸ್ಟಾರ್ಟಿಂಗಾ ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ ನಾವು ಏನಾದರೂ ಫಸ್ಟ್ ಸ್ಟಾರ್ಟಿಂಗ್ ನಿಮ್ಮ ಹತ್ರನೇ ಬಂದೀವಿ ಅಂತ ತಿಳ್ಕೊಂಡ್ರು ಅಂದರೆ ಸ್ನೇಹಿತರೆ, ಫುಲ್ ನಮ್ಮನ್ನು ಮಾಡಿ ಕಳಿಸ್ತಾರೆ ಸ್ನೇಹಿತರೆ. ಯಾಕಂತಂದರೆ ಫಸ್ಟ್ ಶಾಪಿಂಗ್ ನಾವು ನಿಮ್ಮ ಹತ್ರ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳಲೇಬಾರ್ದು ಸ್ನೇಹಿತರೆ. ಸೊ ನಾನು ಕೂಡ ಅದೇ ಥರ ನಾನು ಫಸ್ಟ್ ಅಂತ ಹೇಳಿಲ್ಲ. ನಾನು ಮುಂಚೆ ಎಲ್ಲ ಇಲ್ಲ ಸುಮಾರು ವರ್ಷದಿಂದ ನಾನು ಈ ಥರ ಬಿಸ್ನೆಸ್ನಲ್ಲಿದ್ದೀನಿ ಅಂತ ಅಂದಮೇಲೆ ಅವರು ಕೂಡ ನನಗೆ ಕೋಪ್ರೇಟ್ ಮಾಡಿ ಎಲ್ಲ ಥರ ತೋರಿಸಿದ್ರು ಸ್ನೇಹಿತರೆ. ಫಸ್ಟು ಸ್ಟಾರ್ಟಿಂಗ್ ರೀಸನೇಬಲಿ ತೋರಿಸಿದ್ರು. ನಂತರ ಏನಾಯಿತು ಅಂತಂದರೆ ಸುಮಾರು ಹೈ ಕ್ವಾಲಿಟಿದು ಅಂತೇಳಿ ನಾನು ಒಪ್ಕೊಂಡೆ. ಬಟ್ ಏನಾಯಿತು ಸ್ನೇಹಿತರೆ ಅಂದರೆ ಬಿಲ್ಲು ಕೊಟ್ಟು ಕಳಿಸ್ಬೇಕಲ್ಲ, ಅವರು ಈವ್ನಿಂಗ್ ಟೈಮ್ ಆಗಿತ್ತು. ಈವ್ನಿಂಗ್ ಟೈಮ್ನಲ್ಲಿ ಏನು ಮಾಡಿದ್ರು ಅಂದರೆ, ಅವರು ವರ್ಕರ್ಸ್ ಎಲ್ಲ ಔಟಿಂಗ್ ಹೋಗ್ಬಿಡ್ತಾರೆ, ಟೀ ತರಲಿಕ್ಕೆ, ಕಾಫಿ ತರಲಿಕ್ಕೆ, ಆ ಥರ ಏನೋ ಹೊರಗಡೆ ಹೋಗ್ಬಿಡ್ತಾರೆ ಸ್ನೇಹಿತರೆ. ಹೊರಗಡೆ ಹೋಗ್ಬಿಟ್ಟಾಗ ಇವ್ರು ಏನು ಮಾಡ್ತಾರೆ, ಇಲ್ಲ ಸರ್ ಪ್ಯಾಕಿಂಗ್ ಮಾಡಿ ಅಂತಂದಮೇಲೆ, ಇಲ್ಲ ನಮ್ಮ ಹುಡುಗರು ಬರ್ತಾರೆ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ, ನೀವು ಕೂಡ ವೆರಿ ಮಾಡ್ಕೋಬೇಡಿ, ನಾವು ಖಂಡಿತವಾಗ್ಲೂ ನಿಮಗೆ ನೀವು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿದ್ದನ್ನು ಖಂಡಿತವಾಗ್ಲೂ ಕಳಿಸ್ತೀವಿ ಅಂತ ಹೇಳ್ತಾರೆ. ಸೊ ಈವ್ನಿಂಗ್ ಆಗಿರೋದ್ರಿಂದ ನಾವು ಈ ಕಡೆ ನಮ್ಮ ಕರ್ನಾಟಕಕ್ಕೆ ಬರಲಿಕ್ಕೆ ನಮ್ಮದು ಕಾತರ ಇರುತ್ತಲ್ಲ. ಸೊ ಹಾಗಾಗಿ ನಾವು ಕೂಡ ಇರಲಿ ಒಂದು ಭರವಸೆನ ನಂಬಿಕೆನ ಇಟ್ಟಿರ್ತೀವಿ ಸ್ನೇಹಿತರೆ, ಅವ್ರ ಮೇಲೆ ನಂಬಿಕೆ ಇಟ್ಟು ನಾವು ಬರ್ತೀವಿ. ಸೊ ಬಿಲ್ ಕೊಡಬೇಕಾದ್ರೆ ಯಾವ ಥರ ಬಿಲ್ ಕೊಟ್ಟಿರ್ತಾರೆ ಅಂದರೆ ಸ್ನೇಹಿತರೆ, ನಿಮಗೆ ಪ್ರೂಫ್ ಸಮೇತ ತೋರಿಸ್ತೀನಿ ಸ್ನೇಹಿತರೆ. ನಾನು ಅವ್ರು ಯಾವ ಥರ ಬಿಲ್ ಕೊಟ್ಟಿರ್ತಾರೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೋಡಿ ಯಾವ ಥರ ಬಿಲ್ ಇಲ್ಲಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಅಮೌಂಟನ್ನು ಮಾತ್ರ, ನಾವು ಕೊಟ್ಟಿರುವಂಥ ಅಮೌಂಟನ್ನು ಮಾತ್ರ ಬರೆದಿದ್ದಾರೆ ನೋಡಿ ಸ್ನೇಹಿತರೆ. ಇದು ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ನಾನು ಸ್ಕ್ರೀನ್ ಶೇರ್ ಮಾಡ್ತೀನಿ ಸ್ನೇಹಿತರೆ. ಅಂದರೆ ಇಲ್ಲಿ ಏನಿದೆಯಲ್ಲ, ಈ ಕಾಲಿನಲ್ಲಿ ನಾವು ತೊಗೊಂಡಿರುವಂಥ ಪ್ರಾಡಕ್ಟನ್ನು ಏನು ಬರೆದಿಲ್ಲ ಸ್ನೇಹಿತರೆ, ಮತ್ತು ಬಿಲ್ಲಿಂಗೂ ಬರೆದಿರೋದು. ಹಾಂ ಸ್ನೇಹಿತರೆ, ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಡ್ರೆಸ್ನಲ್ಲಿ ಅಂತಂದರೆ, ಡ್ರೆಸ್ಸನ್ನು ನಾವು ಆ ಥರ ಬಿಲ್ನು ಕೂಡ ನಮಗೆ ಬಿಲ್ನಲ್ಲಿ ಕೂಡ ಸರಿಯಾದ ಪ್ರಾಡಕ್ಟು ಅದರ ಪ್ರೈಸು ಮೆನ್ಷನ್ ಮಾಡಿ ಕೊಟ್ಟಿರೋದಿಲ್ಲ ಸ್ನೇಹಿತರೆ. ಸೊ ನಾವು ಕೂಡ ಏನು ಮಾಡಿದ್ವಿ, ಗಡ್ಬಡಿ ಇರೋದ್ರಿಂದ ಹಾಗೇ ಬಂದುಬಿಟ್ವಿ. ಹಾಗೆ ಬಂದುಬಿಟ್ಟು ನಾವು ಟ್ರೈನಲ್ಲಿ ಕುಳಿತಾಗ ನಾವು ಅದನ್ನು ಬಿಲ್ ಓಪನ್ ಮಾಡಿ ನೋಡಿದೆ ನಾನು. ಸರಿ ಯಾಕೆ ಸರ್ ಈ ಥರ ಮಾಡಿದ್ರಿ ಅಂತಂದಮೇಲೆ, ಇಲ್ಲ ನಾನು ಕಳಿಸ್ಕೊಡ್ತೀನಿ PDF ಅಂದರು. ಸೊ ನಾವು ಕೂಡ ಟ್ರೈನಲ್ಲಿ ಹತ್ತಿದ ಮೇಲೆ ಆ PDF ನೋಡಿದ್ವಿ ಸರ್. ತುಂಬ ನಮಗೆ ಹೇಳೋ ಪ್ರೈಸು ಒಂದು ಮಾಡಿದ್ದಾರೆ, ಮತ್ತು ನಮಗೆ ಕಳಿಸ್ಕೊಡೋ ಪ್ರೈಸ್ನ ಒಂದು ರೇಟನ್ನು ಬರೆದಿದ್ದಾರೆ. ಸೊ ಯಾಕೆ ಸರ್ ಈ ಥರ ಅಂತಂದರೆ, ಇಲ್ಲ ಮೇಡಮ್ ಎಲ್ಲ ಪ್ರಾಡಕ್ಟ್ ಬಂದಾದಮೇಲೆ ಚೆಕ್ ಮಾಡ್ಕೊಳ್ಳಿ ಅಂತಂದರು. ಸೊ ನಾವು ಕೂಡ ಒಂದು ವೀಕ್ ವೇಟ್ ಮಾಡಿದ್ವಿ. ವೇಟ್ ಮಾಡಿದಾದ ನಂತರ ಏನಾಯಿತು ಅಂತಂದರೆ, ಪ್ರಾಡಕ್ಟು ಕೂಡ ಬಂದು ಸ್ನೇಹಿತರೆ. ಪ್ರಾಡಕ್ಟ್ ಬಂದ ಮೇಲೆ ನನಗೆ ಅದು ಏನು ಅಮೌಂಟನ್ನು ಹಾಕಿದ್ದೀನಲ್ಲ, ಆ ಅಮೌಂಟಿಗೆ ತಕ್ಕ ಹಾಗೆ ಕ್ವಾಂಟಿಟಿ ಕೂಡ ಬಂದಿರೋದಿಲ್ಲ ಸ್ನೇಹಿತರೆ. ಅದರಲ್ಲಿ ಕೂಡ ಯಾವ ಥರ ಪ್ರಾಡಕ್ಟ್ ನಮಗೆ ಬಂದಿದೆ ಅಂತಂದರೆ, ಸೊ ಎಲ್ಲರೂ ಹೇಳಿದರು ಸ್ನೇಹಿತರೆ, ನಾನು ಬೇರೆಯವ್ರ ಮಾತನ್ನ ಕೇಳಿಲ್ಲ ಅಂತ ಹೇಳ್ಬೋದು. ಸರಿ ನೋಡೋಣ ಅಂತೇಳಿ ಆ ಪ್ರಾಡಕ್ಟನ್ನು ಎಲ್ಲನೂ ಒಂದೊಂದನ್ನು ಓಪನ್ ಮಾಡಿ ನೋಡಿದೆ ಸ್ನೇಹಿತರೆ. ಓಪನ್ ಮಾಡಿ ನೋಡಿದಾಗ ಯಾವ ಥರ ನಮಗೆ ಬಟ್ಟೆನ ಕಳಿಸ್ತಾರೆ ಅಂತಂದರೆ ಸ್ನೇಹಿತರೆ, ಏನು ಮಾಡ್ತಾರೆ, ಅವರು ಒಂದು 5 ಪೀಸ್ ಆದ್ರೂ ನಮಗೆ ಈ ಥರ ನಾವು ಬೇಡ ಅಂತ ಹೇಳಿರೋದನ್ನು ಸಿಲ್ಕಿ ಮಾಲನ್ನು ಕಳಿಸ್ತಾರೆ ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಸ್ಕ್ಯಾಮ್ ಆಗುತ್ತೆ ಅಂತ. ನಾವು ಸಾಕಷ್ಟು ಯೂಟ್ಯೂಬ್ ಚಾನಲ್ ನೋಡಿಬಿಟ್ಟು ಕೂಡ ಮೋಸ ಹೋಗ್ತೀವಿ. ಆನ್ಲೈನ್ ಪರ್ಚೇಸಿಂಗ ಮತ್ತು ತುಂಬ ಕಡಿಮೆ ಪ್ರೈಸ್ನಲ್ಲಿ ಸಿಗುತ್ತೆ ಅಂತ ಆನ್ಲೈನ್ ಪರ್ಚೇಸಿಂಗ್ ಕೂಡ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಇವಾಗೆಲ್ಲ ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಅವು ಒಳ್ಳೆ ಕ್ವಾಲಿಟಿದಲ್ಲಿ ಆಗಿರೋದಿಲ್ಲ ಸ್ನೇಹಿತರೆ. ಸೂರತ್ದಿಂದ ಕೂಡ ಸಾಕಷ್ಟು ಇನ್ಸ್ಟಾಗ್ರಾಮ್ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ನಾನು ಹೋಗಿರೋಂಥ ಶಾಪ್ನಲ್ಲಿ ಕೂಡ ತುಂಬ ಯೂಟ್ಯೂಬರ್ಸು ಬರ್ತಾಯಿದ್ರು. ಸೊ ಹಾಗಾಗಿ ಆ ಯೂಟ್ಯೂಬರ್ಸ್ ಕಡೆಯಿಂದ ನಾವು ನೋಡಿಬಿಟ್ಟು ತುಂಬ ಮೋಸ ಹೋಗ್ತೀವಿ ಸ್ನೇಹಿತರೆ. ಮತ್ತು ಅವ್ರಿಗೆ ನಾವು ರಿಟರ್ನ್ ಕಳಿಸ್ಲಿಕ್ಕೆ ಆಗಲ್ಲ, ತುಂಬ ಅಂದರೆ ತುಂಬ ಚೀಟಿಂಗ್ ಆಗುತ್ತೆ. ಸೊ ಹಾಗಾಗಿ ಆನ್ಲೈನ್ ಪರ್ಚೇಸಿಂಗ್ ಮಾಡೋದನ್ನು ಕಡಿಮೆ ಮಾಡಿ ಸ್ನೇಹಿತರೆ. ಮತ್ತು ನಿಮ್ಗೆ ಎಲ್ಲೇ ಇರಿ, ನೀವು ಆಫ್ಲೈನ್ ಪರ್ಚೇಸಿಂಗ್ ಮಾಡಿ, ನೀವು ಆಫ್ಲೈನ್ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡುವುದರಿಂದ ತುಂಬ ಅಂದರೆ ತುಂಬ ಬೆನಿಫಿಟ್ ಇರುತ್ತೆ ಸ್ನೇಹಿತರೆ. ನಿಮಗೆ ಗುಡ್ ಕ್ವಾಲಿಟಿ ಚೆಕ್ ಮಾಡಿದಾಗುತ್ತೆ, ಮತ್ತು ಸೈಜ್ ವೆರಿಫಿಕೇಷನ್ ಆಗೋದನ್ನು ಮಾಡೋಕ್ಕಾಗುತ್ತೆ. ಮತ್ತು ಏನಾದರೂ ಡ್ಯಾಮೇಜ್
ಡ್ಯಾಮೇಜು ಮತ್ತು ಏನಾದರೂ ಮಿಸ್ ಮ್ಯಾಚ್ ಆದರೂ ಕೂಡ ನೀವು ರಿಟರ್ನ್ ಮಾಡುವಂಥ ಪಾಲಿಸಿ ಕೂಡ ಆಗಿರುತ್ತೆ ಸ್ನೇಹಿತರೆ. ಸೊ ನೀವು ಆನ್ಲೈನ್ ಪರ್ಚೇಸಿಂಗ್ ಮಾಡೋದ್ರಿಂದ ಯಾವ ಥರ ಪ್ರಾಬ್ಲಮ್ಸ್ ಬರುತ್ತೆ ಅಂತ, ನಾನು ಆಫ್ಲೈನ್ ಕೂಡ ಹೋದ್ರೂ ಕೂಡ ಈ ಥರ ನನಗೆ ಮೋಸ ಆಗಿದೆ ಸ್ನೇಹಿತರೆ. ನೀವು ಇದೇ ಥರ ಮೋಸ ಹೋಗಿದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಆದಷ್ಟು ಮೋಸ ಹೋಗೋದನ್ನು ಕಡಿಮೆ ಮಾಡುವ ಸಲುವಾಗಿ ಈ ವಿಡಿಯೋ ಮಾಡಿರೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಬಟ್ಟೆ ಬಿಸ್ನೆಸ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋದಿಂದ. ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ, ಮತ್ತು ಸಪೋರ್ಟ್ ಮಾಡಿ. ಇದೇ ಥರ ವಿಡಿಯೋನು ಡೈಲಿ ವಿಡಿಯೋ ನಾನು ಹಾಕುವಂಥ ವಿಡಿಯೋ ಬರಬೇಕಾದ್ರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಬೆಲ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು.